ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಎಜೆ ದೇಸಾಯಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸೇನೆ ಸಂಘಟನೆಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಲಾಯಿತು. ಕೋಲ್ಕತ್ತಾದಲ್ಲಿ ನಡೆದ ಘಟನೆಯನ್ನು ಖಂಡಿಸಿ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸೂರಜ್ ಕುಡ್ರಾಣಿ, ತಾಲೂಕಾಧ್ಯಕ್ಷ ಪ್ರವೀಣ್ ಹೊಳೆಪ್ಪಗೋಳ್, ಪರಶುರಾಮ್ ಕಾಂಬ್ಳೆ, ಗಜಾನಂದ ಸ್ವಾಮೀಜಿ, ಭೀಮು ಮೀಶಿ, ಸದಾಶಿವ ಕಾಂಬ್ಳೆ, ನಿಂಗರಾಜ್ ಬೆಳವನ್ನವರ್, ಅರುಣ್ ಲಗಳಿ, ಗುರುನಾಥ್ ತೇರ್ದಾಳ್, ಅಮರ್ ಎಂಕಪ್ಪಗೋಳ್ ಮತ್ತು ಆದಿತ್ಯ ಟಿಕೋಟಿ, ಝಾರೆ, ನಾಗೋಮಿಶಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಸೂರಜ್ ಕುಡ್ರಾಣಿ, ಗಜಾನಂದ ಸ್ವಾಮೀಜಿ, ನಿಂಗರಾಜ್ ಬೆಳವನ್ನವರ್ ಅವರು ಮಾತನಾಡಿದರು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದರು. ಯಾತಕ್ಕಾಗಿ ಹೋರಾಟ? ಇವತ್ತಿನ ದಿನ ನಾವಿಲ್ಲಿ ಯಾಕೆ ಈ ಹೋರಾಟ ಮಾಡ್ತಿದ್ದೇವಪ್ಪ ಅಂದ್ರೆ, ನಮ್ಮ ಭಾರತದ ಒಂದು ರಾಜ್ಯ ಆಗಿರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇದೇ ಆಗಸ್ಟ್ 8ನೇ ತಾರೀಕಿನಂದು ರಾತ್ರಿ ಒಬ್ಬ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಇದರೊಳಗೆ ಮಧ್ಯ ಪ್ರವೇಶಿಸಿ ಆ ವ್ಯಕ್ತಿಮನ ಗಲ್ಲಿಗೇರಿಸಬೇಕು. ಆ ಸಂಸ್ಥೆ ಕಾರಣ ಏನಂದ್ರೆ, ಈ ದೇಶದಲ್ಲಿ, ಅದು ಭಾರತ ದೇಶದಲ್ಲಿ ಮಹಿಳೆಯರಿಗೆ ಏನು ಬೆಲೆನೇ ಇಲ್ಲ. ಮಹಿಳೆಯರಂದ್ರೆ ಏನ್ ತಿಳ್ಕೊಂಡಾರೋ ಯಾರಿಗೂ ಗೊತ್ತು. ಮತ್ತೆ ತಾವ ಮಹಿಳೆಯನ್ನ ಭಾರತಾಂಬೆ ಅಂತಂದು ಹೋಲಿಸ್ತಾರ. ಆ ಭಾರತಾಂಬೆ ಮೇಲೆ ಎಷ್ಟು ಅತ್ಯಾಚಾರ ಮಾಡತ್ತಾರ. ರಾತ್ರಿ ಪಾಪಕ್ಕೆ ವೈದ್ಯ 36 ಗಂಟೆಗಳ ಕೆಲಸ ಮಾಡಿ ತನಗೆ ರೆಸ್ಟ್ ಬೇಕನ್ನೋ ಕಾರಣಕ್ಕಾಗಿ ಒಂದು CC ಫುಟೇಜ್ ಇಲ್ಲದೆ ಇರೋ ರೂಮ್ ಅಲ್ಲಿ ಹೋಗಿ ರೆಸ್ಟ್ ಮಾಡ್ತಿರ್ತಾಳ. ಯಾವ ಒಬ್ಬ ಗೌರ್ಮೆಂಟ್ ಹಾಸ್ಪಿಟಲ್ ಆರ್ಜಿಕರ್ ಕಾಲೇಜಿನ ಬ್ರೋಕರ್ ಏಜೆಂಟ್ ಬಲವಂತವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾರ. ಆ ಕೊಲೆ ಪ್ರಕರಣ ಎಷ್ಟು ಮಂದಿ ಅತ್ಯಾಚಾರ ಮಾಡ್ಯಾರ, ಆ ಕೊಲೆ ಮಾಡ್ಯಾರ, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಮತ್ತ ಅವ್ರನ್ನ ಯಾವುದೇ ಕಾರಣಕ್ಕೂ ಕೋರ್ಟ್ ಅವ್ರನ್ನ ಕ್ಷಮೆ ಮಾಡಬಾರ್ದು, ಅವ್ರಿಗೆ ಜಾಮೀನು ಸಿಗಬಾರ್ದು. ಯಾಕಂದ್ರ ಈ ಒಬ್ಬರಿಗೆ ಗಲ್ಲು ಶಿಕ್ಷೆ ಆತಂದ್ರ ಇಡೀ ಭಾರತ ದೇಶ ಎಚ್ಚೆತ್ಕೊಳ್ತೈತಿ. ಯಾಕಂದ್ರೆ ಒಬ್ರಿಗೆ ಶಿಕ್ಷೆ ಆತಂದ್ರ ಇನ್ನೊಬ್ಬ ಮಣ್ಣು ಹಿಂಗ್ ಶಿಕ್ಷೆ ಆಗೈತಿ, ನಾವು ಯಾರು ತಪ್ಪು ಮಾಡಬಾರ್ದು ಅನ್ನೋ ಒಂದು ಸಂದೇಶ ಹೋಗ್ತೈತಿ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆಗ್ಲಿ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರ ಆಗ್ಲಿ, ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೇ 7 ಸಚಿವ ಸ್ಥಾನದವರು, ಆರೋಗ್ಯ ಇಲಾಖೆನೂ ಅವ್ರದೈತಿ, ಗೃಹ ಮಂತ್ರಿನೂ ಅವ್ರದಾರ. ಆ ಕಾರಣಕ್ಕಾಗಿ ಈ ಹೆಚ್ಚು ವಿಷಯ ತೀವ್ರ, ಅದನ್ನ ಅವ್ರ ಹೆಣ್ಮಗಳು ಅವರಿಗೆ ಸಂಬಂಧಪಟ್ಟೈತಿ. ಆಕ್ಚುಲಿ ಅವ್ರ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿದ್ರ ಅವ್ರಿಗೊಂದು ಉತ್ತಮ ಭವಿಷ್ಯ ಐತಿ. ಆ ಕಾರಣಕ್ಕಾಗಿ ಅವ್ರು ಕೂಡಲೇ ಈ ಅತ್ಯಾಚಾರವನ್ನು ಯಾರ್ಯಾರು ಕೊಲೆ ಮಾಡ್ಯಾರ ಅವ್ರಿಗಟ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಇಲ್ಲ ಅಂದ್ರ ಪಶ್ಚಿಮ ಬಂಗಾಳದ ನಡು ರಸ್ತೆ ಒಳಗ ಈ ಎಲ್ಲ ಮಂದಿ ಒಳಗ, ಸಾರ್ವಜನಿಕ ಒಳಗ ಅವ್ರನ್ನ ಅಲ್ಲೇ ಗುಂಡಿಟ್ಟು ಕೊಲ್ಲಬೇಕಾಗಿ ಒಂದು ಸಂದೇಶ ಹೊಡಿಸಿದಾರಂದ್ರ ಭಾರತ ದೇಶ ಒಳಗೆ ಇನ್ನೊಮ್ಮೆ ಅತ್ಯಾಚಾರ ಕೊಲೆಗಳು ಹೆಣ್ಮಕ್ಳ ಮೇಲೆ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಆ ಆರೋಪಿಗಳನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲವಾದಲ್ಲಿ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಅಂತಲ್ಲಿ ತಮ್ಮಲ್ಲಿ ಎಚ್ಚರಿಕೆಯನ್ನು ನೀಡುತ್ತೇವೆ. ಏನು ಕಿರಿ ವೈದ್ಯ ಅಧಿಕಾರಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ನಾವು ಖಂಡಿಸುತ್ತೇವೆ. ಮತ್ತು 77 ವರ್ಷ ಆಯ್ತು ನಮ್ಮ ಸ್ವಾತಂತ್ರ್ಯ ಬಂದು, ಆದ್ರೂ ಕೂಡ ಮಹಿಳೆಯರ ದೌರ್ಜನ್ಯ, ಅತ್ಯಾಚಾರ ನಡೀತಿದೆ. ಮತ್ತು ಇನ್ನೊಂದು ಘಟನೆ ಹೇಳ್ಬೇಕಂದ್ರೆ,
ಇದು ಕಲ್ಕತ್ತಾ ನಡೆದ ಘಟನೆಯಲ್ಲಿ ಈ ಹಿಂದೆ ದೊಡ್ಡ ಒಂದು ಗುಂಪು ಇದೆ ಅನಿಸ್ತದೆ. ಯಾಕಂದ್ರೆ ಆ ಘಟನೆ ನಡೆದ ಸ್ಥಳದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಹಾಗೂ ಮತ್ತು ಅಲ್ಲಿ ಸಾಕ್ಷ್ಯಾಧಾರವನ್ನು ನಾಶಪಡಿಸಲು ಒಂದು ಗುಂಪು ಒಂದು ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ಮಾಡಿ ದೊಡ್ಡ ಘರ್ಷಣೆ ಮತ್ತು ಮಾಡಿದ್ದಾರೆ. ನಾವು ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಏನು ಹೇಳ್ತೇವೆ ಅಂದ್ರೆ ಮತ್ತು ಮಹಿಳೆಯರ ಮತ್ತು ರಕ್ಷಣೆಗೆ ಮತ್ತು ಅವರ ಯಾವಾಗಲೂ ಹೋರಾಟ ಮಾಡಲು ಸದಾ ಸಿದ್ಧ. ಇದನ್ನು ಯಾರಂತ ಅಪರಾಧಿಗಳ ಮೇಲೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕೆಂದು ನಾವು ವಿನಂತಿ ಮಾಡಿಕೊಳ್ತೇವೆ.